ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಇದರಿಂದ ರಾಜ್ಯದಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಲಿದೆ. ಪರೀಕ್ಷೆಗೆ ಹಿಜಾಬ್ ಸೇರಿದಂತೆ ಯಾವುದೇ ಧರ್ಮಾಧಾರಿತ ಉಡುಪು ಧರಿಸಿ ಬಂದರೆ ವಿದ್ಯಾರ್ಥಿಗಳಿಗೆ ಪ್ರವೇಶ ಇಲ್ಲ ಅಂತ ಶಿಕ್ಷಣ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. 1109 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ ಹೊಸದಾಗಿ 6.29 ಲಕ್ಷ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿರುವಂಥದ್ದು. ರಾಜ್ಯದ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೆಂಗಳೂರಿಗೆ ಭೇಟಿಯನ್ನು ನೀಡಲಿದ್ದಾರೆ. ಕೆಆರ್ ಪುರಂನಲ್ಲಿ ನಡೆಯಲಿರುವಂತಹ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ. ಸಂಜೆ 5:35ಕ್ಕೆ ಕೆಆರ್ ಪುರಂನ ಗಣಪತಿ ದೇವಸ್ಥಾನದ ಬಳಿ ನಡ್ಡಾಗೆ ಮಹಿಳಾ ಕಾರ್ಯಕರ್ತೆಯರು ಪೂರ್ಣಕುಂಭ ಸ್ವಾಗತವನ್ನು ಕೋರಲಿದ್ದಾರೆ. ಜೆಪಿ ನಡ್ಡಾಗೆ ಬಿಜೆಪಿಯ ಹಲವು ನಾಯಕರು ಸಾಥ್ ಕೊಡ್ತಾರೆ. ಮಾರ್ಚ್ 12ರಂದು ಪ್ರಧಾನಿ ಮೋದಿ ಸಕ್ಕರೆ ನಾಡು ಮಂಡ್ಯಗೆ ಆಗಮಿಸಲಿದ್ದಾರೆ. ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ಮದೂರು ತಾಲೂಕಿನ ಗೆಜ್ಜಲಗೆರೆಯ 16 ಎಕರೆ ವಿಸ್ತೀರ್ಣದಲ್ಲಿ ಬೃಹತ್ ಸಮಾವೇಶ ನಡೆಸಲಿದೆ. ಇನ್ನು ಎಡಿಜಿಪಿ ಅಲೋಕ್ ಕುಮಾರ್ ಸಮಾವೇಶ ನಡೆಯುವಂಥ ಸ್ಥಳ ಪರಿಶೀಲನೆಯನ್ನು ನಡೆಸಿದರು. ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ, ವೇದಿಕೆಯ ವಿನ್ಯಾಸ ಹಾಗೂ ಪ್ರಧಾನಿ ಸಂಚರಿಸುವಂಥ ಮಾರ್ಗದ ರೂಟ್ ಮ್ಯಾಪ್ ಅನ್ನು ಪರಿಶೀಲನೆ ಮಾಡಿದರು. ಇನ್ನು ಮಂಡ್ಯದಲ್ಲಿ ನಡೆಯಲಿರುವಂತಹ ಸಮಾವೇಶದ ಸ್ಥಳಕ್ಕೆ ಎಸ್ಪಿಜಿ ತಂಡ ಭೇಟಿಯನ್ನು ಕೊಟ್ಟಿದ್ರು. ಪಾರ್ಕಿಂಗ್ ಸ್ಥಳ, ಮೋದಿ ಬರುವಂತಹ ಮಾರ್ಗಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿದರು. ವಸತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ವಿ ಸೋಮಣ್ಣ ಪಕ್ಷದ ವಿರುದ್ಧ ಮುನಿಸಿಕೊಂಡಿದ್ದು ಸೋಮಣ್ಣ ಸಂಧಾನ ಸೂತ್ರಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ ಹೈಕಮಾಂಡ್ನಿಂದಲೇ ಸಂಧಾನ ಸೂತ್ರ ರೆಡಿಯಾಗಿದ್ದು ಅಖಾಡಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಇಳಿದಿದ್ದಾರೆ. ಸಚಿವ ವಿ ಸೋಮಣ್ಣ ಜೊತೆ ಸಂಧಾನಕ್ಕೆ ಬಿಎಸ್ವೈ ಮುಂದಾಗಿದ್ದಾರೆ. ಆಪರೇಷನ್ ಹಸ್ತಕ್ಕೆ ಬ್ರೇಕ್ ಹಾಕಲಿಕ್ಕೆ ಆರಂಭದಲ್ಲೇ ಸಂಧಾನವನ್ನು ಮಾಡಲಾಗಿದ್ದು ಬಿಜೆಪಿ ಚಾಣಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಯಡಿಯೂರಪ್ಪ ಮೂಲಕ ಸಂಧಾನ ಸೂತ್ರ ಹಿಡಿದಿದ್ದಾರೆ. ಅಮಿತ್ ಶಾ ಸೂಚನೆ ಮೇರೆಗೆ ಸಂಧಾನಕ್ಕೆ ಬಿಎಸ್ವೈ ರೆಡಿಯಾಗಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಇಂದು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದರು. ಆದರೆ ಇಂದಿನಿಂದ ದ್ವಿತೀಯ ಪಿಯು ಪರೀಕ್ಷೆಯ ಹಿನ್ನೆಲೆಯಲ್ಲಿ ಬಂದ್ ವಾಪಸ್ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ, ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿಕ್ಕೆ ತೊಂದರೆ ಆಗಬಹುದು, ಹೀಗಾಗಿ ಕರ್ನಾಟಕ ಬಂದ್ ವಾಪಸ್ ಪಡೆದಿದ್ದೇವೆ ಅಂತ ಹೇಳಿದರು. ಡಿಕೆಶಿ ಕರೆ ನೀಡಿದಂಥ ಕರ್ನಾಟಕ ಬಂದ್ಗೆ ಕಾಂಗ್ರೆಸ್ ಹಿರಿಯ ನಾಯಕರು ಬೇಸರವನ್ನು ವ್ಯಕ್ತಪಡಿಸಿದರಂತೆ. ಡಿಕೆಶಿ ಹೊರತಾಗಿ ಯಾರೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಪಿಯುಸಿ ಪರೀಕ್ಷೆ ವೇಳೆ ಬಂದ್ಗೆ ಕರೆ ನೀಡಿದ್ದು ಸರಿಯಲ್ಲ, ಕಾಂಗ್ರೆಸ್ ನಡೆ ಟೀಕೆಗೆ ಗುರಿಯಾಗುತ್ತೆ ಅಂತ ಹಿರಿಯರು ಸಲಹೆ ಮೇರೆಗೆ ಈ ನಿರ್ಧಾರಕ್ಕೆ ಬರಲಾಗಿದೆ. ಹೀಗಾಗಿ ಬಂದ್ ವಾಪಸ್ಗೆ ಕಾಂಗ್ರೆಸ್ ನಿರ್ಧಾರವನ್ನೇ ಮಾಡ್ತು. ಎಕ್ಸಾಮ್ ಪ್ರಾರಂಭ ಆಗುತ್ತೆ, ತೊಂದರೆ ಆಗೋದಕ್ಕೆ ಮಾಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಎಲ್ಲ ಇನ್ಸ್ಟಿಟ್ಯೂಷನ್ಸು, ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆಲ್ಲ ಫೋನ್ ಮಾಡಿ ಈ ಥರ ತೊಂದರೆ ಆಗುತ್ತೆ, ಬೇಡ ಅಂತ ಕೇಳ್ಕೊಂಡಂತೆ, ಅದಕ್ಕೆ ಅದನ್ನು ಕಾಲ್ ಆಫ್ ಮಾಡಿದ್ದೀವಿ ಅಂತ ಹೇಳಿ ಅಂತ ನನಗೆ ಹೇಳಿದ್ದಾರೆ. ಈ ತಕ್ಷಣಕ್ಕೆ ಇವತ್ತಿಗೆ ಏನು ಬಂದ್ ಕರೆ ಕೊಟ್ಟಿದ್ದೀವೋ ಅದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದೀವಿ. ಬೇರೆ ಯಾವ ರೀತಿ ಮಾಡಬೇಕು ಅಂತ ಆಮೇಲೆ ತೀರ್ಮಾನ ತಗೊಳ್ತೀವಿ. ನಾಳೆ ಎಕ್ಸಾಮ್. ರಾಜ್ಯ ವಿಧಾನಸಭೆ ಚುನಾವಣೆಯ ಕಾವು ದಿನೇ ದಿನೇ ರಂಗೇರ್ತಾ ಇದೆ. ಕಾಂಗ್ರೆಸ್ ನಾಯಕರು ಟಿಕೆಟ್ ಫೈನಲ್ ಕಸರತ್ತು ನಡೆಸಿದ್ದಾರೆ. ಹಾಲಿ ಶಾಸಕರು, ಸಿಂಗಲ್ ನೇಮ್ ಇರುವಂತವರ ಅಭ್ಯರ್ಥಿಗಳ ಕ್ಲಿಯರ್ ಆಗಿದೆಯಂತೆ ನೇಮು. ಇಂದು ಮೊದಲ ಹಂತದ 120 ಅಭ್ಯರ್ಥಿಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ಚುನಾವಣಾ ಸಮಿತಿ ಕಳುಹಿಸಲಿದೆ. ಮಾರ್ಚ್ 15ರ ಒಳಗಾಗಿ ಮೊದಲ ಪಟ್ಟಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಉಳಿದ 104 ಅಭ್ಯರ್ಥಿಗಳ ಪಟ್ಟಿಯನ್ನು 2ನೇ ಹಂತದಲ್ಲಿ ಸಭೆ ಸೇರಿ ಅಂತಿಮಗೊಳಿಸಲಿಕ್ಕೆ ತೀರ್ಮಾನಿಸಲಾಗಿದೆ. ಕೋಲಾರದಲ್ಲಿ ನಿನ್ನೆ ಮಹಿಳಾ ದಿನಾಚರಣೆ ದಿನದಂದೇ ಮಹಿಳೆಯರ ವಿರುದ್ಧ ಸಂಸದ ಮುನಿಸ್ವಾಮಿ ರೇಗಿದ್ದಾರೆ. ಹಣೆಗೆ ಕುಂಕುಮ ಇಡದ ಮಹಿಳೆ ವಿರುದ್ಧ ಸಂಸದರು ರೇಗಿದ್ದಾರೆ. ಅಂಗಡಿಗೆ ವೈಷ್ಣವಿ ಅಂತ ಹೆಸರಿಟ್ಟಿದೀಯಾ, ಹಣೆಗೆ ಯಾಕೆ ಬೊಟ್ಟು ಇಟ್ಟಿಲ್ಲ, ಗಂಡ ಬದುಕಿದ್ದಾನೆ ತಾನೇ, ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ ಕಿಡಿಕಾರಿದ್ದಾರೆ ಮುನಿಸ್ವಾಮಿ. ವೈಷ್ಣವಿ ಅಂತ ಏನ್ ಕೆಟ್ಟಿದೆಯಾ ಅಲ್ಲಿ? ಬಟ್ಟೆಗೆ ಫಸ್ಟ್ ಕೊಡಮ್ಮ ಯಮನ್ಕ ಗಂಡ ಬದುಕಿದಂತಾನೆ ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮಾರ್ಚ್ 20 ಹಾಗೂ 21ರಂದು
2 ದಿನಗಳ ಕಾಲ ಸಿದ್ದರಾಮಯ್ಯ ತೆರೆದ ವಾಹನದಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ. ಇನ್ನು ಕೋಲಾರ ತಾಲೂಕಿನ 21 ಗ್ರಾಮ ಪಂಚಾಯಿತಿ ಕೇಂದ್ರ ಮತ್ತು ಕೋಲಾರ ನಗರದ 5 ಕಡೆ ಪ್ರಚಾರವನ್ನು ನಡೆಸಲಿದ್ದಾರೆ. ಪ್ರಚಾರದ ವೇಳೆ ಸಿದ್ದರಾಮಯ್ಯ ಹೊಸ ಮನೆ ಗೃಹ ಪ್ರವೇಶವನ್ನು ಮಾಡಲಿದ್ದಾರೆ. ಲಂಚ ಪ್ರಕರಣದ ಸಂಬಂಧ ರಾಜ್ಯ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ನೀಡಿರುವಂತಹ ಹಿನ್ನೆಲೆಯಲ್ಲಿ ಇಂದು ಲೋಕಾಯುಕ್ತ ಪೊಲೀಸರ ಮುಂದೆ ಚನ್ನಗಿರಿ ಕ್ಷೇತ್ರದ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಹಾಜರಾಗಲಿದ್ದಾರೆ. ಜಾಮೀನು ಆದೇಶ ಲಭ್ಯವಾದ 48 ತಾಸಿನಲ್ಲಿ ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಶಾಸಕರಿಗೆ ನ್ಯಾಯಾಲಯ ಷರತ್ತನ್ನು ವಿಧಿಸಿತ್ತು. ಅಂತೆಯೇ ಲೋಕಾಯುಕ್ತ ಕೇಂದ್ರ ಕಚೇರಿಯಲ್ಲಿ ಬೆಳಗ್ಗೆ 10:30ಕ್ಕೆ ಪ್ರಕರಣದ ತನಿಖಾಧಿಕಾರಿ ಮುಂದೆ ಶಾಸಕ ಮಾಡಾಳ್ ಹಾಜರಾಗಲಿದ್ದಾರೆ. ಮಾಡಾಳ್ಗೆ ಮಧ್ಯಂತರ ಜಾಮೀನು ಸಿಕ್ಕಿರುವುದಕ್ಕೆ ಡಿಕೆ ಶಿವಕುಮಾರ್ ಅಸಮಾಧಾನ ಹೊರಹಾಕಿದ್ದಾರೆ. ನನಗೆ ಆಶ್ಚರ್ಯ ಆಗಿದೆ. ಅವರ ಪಕ್ಷದ ಸಿದ್ಧಾಂತ ಏನು? ಕೋರ್ಟ್ ವಿಚಾರಕ್ಕೆ ನಾನು ಬಾಯಿ ಹಾಕಲ್ಲ, ಕೋರ್ಟ್ಗೆ ಲೆಕ್ಕಾಚಾರ ಇರುತ್ತೆ ಅಂತ ಹೇಳಿದ್ರು. ನಮಗೆಲ್ಲ ಆಶ್ಚರ್ಯ ಆಗಿದೆ. ಇವತ್ತು ಏನು ಅವರ ಪಕ್ಷದ ಏನು ಸಿದ್ಧಾಂತ ಇದೆಯಲ್ಲ, ಅವ್ರ ಪಕ್ಷ ಮಾತಾಡ್ತಾ ಇರೋದು, ಯಡಿಯೂರಪ್ಪನವರು ಹೇಳ್ತಾ ಇರೋಂಥ ಕೆಲವು ವಿಚಾರಗಳು, ಕೋರ್ಟ್ ಯಾವ ಲೆಕ್ಕಾಚಾರದಲ್ಲಿ ಹೇಳಿದೆ, ಕೋರ್ಟ್ ಅವರು ಭಾಳ ಬುದ್ಧಿವಂತಿಕೆಯಿಂದ ಏನಾದ್ರು ಒಂದು ತೀರ್ಮಾನಗಳು ಮಾಡಿರ್ತಾರೆ. ಸರೆಂಡರ್ ಆಗಲಿ ಅಂತ ಹೇಳ್ಬೋದು, ತಪ್ಪಿಸ್ಕೊಂಡಿರೋದ್ರ ಬದಲು ಫಸ್ಟ್ ಸರೆಂಡರ್ ಆಗಲಿ ಅಂತ ಹೇಳ್ಬೋದು. ನಾನು ಹಿಂದೆ ಯಾವುದೋ ಡೆಲ್ಲಿ ಕೇಸ್ ನೋಡಿದ್ದೀನಿ. ಕೋರ್ಟ್ ಅವರು ಅವರ ಬುದ್ಧಿವಂತಿಕೆಯಿಂದ ಏನೇನು ಮಾಡಿರ್ತಾರೋ ನಾನು ಅದ್ರ ಬಗ್ಗೆ ಕ್ವಶನ್ ಮಾಡೋಕ್ಕೆ ಹೋಗಲ್ಲ. ಮಾಡಾಳ್ ವಿರೂಪಾಕ್ಷಪ್ಪ ಮೇಲೆ ಎಚ್ ವಿಶ್ವನಾಥ್ ವಾಗ್ದಾಳಿ ಮಾಡಿದ್ದಾರೆ. ಮಾಡಾಳ್ ಒಂದು ಸಿಎಂ ಕೈಗೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ, ಆದರೆ ಪೊಲೀಸರ ಕೈಗೆ ಸಿಗೋದಿಲ್ಲ. ರಾಜ್ಯದಲ್ಲಿ ಪ್ರಭಾವಿಗಳಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯ ಆಗಿದೆ ಅಂತ ಕಿಡಿಕಾರಿದ್ರು. MLA ಮನೆಗೆ ಇಷ್ಟೊಂದು ಹಣ ಸಿಗ್ತದೆ ಅಂತಂದ್ರೆ ಯಾವ ಪರಿ ಬಿಜೆಪಿ ಶಾಸಕರು ಮನೆ ಇರ್ಬೋದು. ಮಜಾ ಅಂತ ಅಂದ್ರೆ ಅವ್ರು ಮಾಡಾಡಲಿದ್ದಾರೆ, ನಮ್ಮ ಪೊಲೀಸರು ಬೆಂಗಳೂರು ಹುಡುಕ್ತವ್ರು. ಒಬ್ಬ ಅಪರಾಧವನ್ನು ಹೊತ್ಕೊಂಡಂತ ಯಾರ್ಯಾರು ಎಲ್ಲಿ ಇದ್ದಾರೆ ಅಂತ ನಮ್ಮ ಪೊಲೀಸರಿಗೆ ಗೊತ್ತಿದೆ, ಹೇಳಕ್ಕಾಗಲ್ಲ, ಅರೆಸ್ಟ್ ಮಾಡಲಿಕ್ಕೂ ಆಗಲ್ಲ. ಏನು ಅನ್ಸಲ್ವ ಸರ್ಕಾರಕ್ಕೆ? ಪೊಲೀಸ್ ಮಾಡಾಡ ಚಪ್ಪಂಗಾರು ಏನು ಅನ್ಸಲ್ವಾ? ಒಪ್ಪಿಕೊಂಡು ಏನಂತೆ, ಹೌದು ಇದಾಗಿದೆ ಅಂತ. ಕಮಾಟ್ ಈಚೆ ಬನ್ನಿ, ಹೇಳಿ ಏನಾಯ್ತು, ಹೇಗಾಯ್ತು ಅಂತ. ಜೆಡಿಎಸ್ ತವರಿಗೆ ಪಂಚರತ್ನ ಯಾತ್ರೆ ಎಂಟ್ರಿ ಕೊಡಲಿದೆ. ಬೇಲೂರಿನಿಂದ ಪ್ರಾರಂಭವಾಗುವಂಥ ಪಂಚರತ್ನ ಯಾತ್ರೆ ಹಾಸನ ಕ್ಷೇತ್ರ ಹೊರತುಪಡಿಸಿ ಉಳಿದೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಪಂಚರತ್ನ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಅಂತಿಮಗೊಂಡಿರುವಂತಹ ಅಭ್ಯರ್ಥಿಗಳ ಉಸ್ತುವಾರಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ತೆಲಂಗಾಣ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಅವರ ಭಾರತ ರಾಷ್ಟ್ರ ಸಮಿತಿ ಪಕ್ಷ ಮುಂಬರುವ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ ಪರ ಪ್ರಚಾರವನ್ನು ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ವಿಧಾನಸಭೆ ಚುನಾವಣೆಗೆ ದಿನಾಂಕ ಪ್ರಕಟವಾಗುತ್ತಲೇ ಬಿಆರ್ಎಸ್ನ ಸಂಸದರು, ಸಚಿವರು, ಶಾಸಕರನ್ನು ಒಳಗೊಂಡ 50 ಜನರ ತಂಡ ರಾಜ್ಯಕ್ಕೆ ಆಗಮಿಸಲಿದೆ. ವಿವಿಧ ಭಾಗಗಳಲ್ಲಿ ಜೆಡಿಎಸ್ ಪರ ಪ್ರಚಾರವನ್ನು ಮಾಡಲಿಕ್ಕೆ ಆಗಮಿಸಲಿರುವಂಥದ್ದು. ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಸಿಆರ್ ಅವರನ್ನ ಭೇಟಿಯಾಗಿ ಚುನಾವಣೆಗೆ ನೆರವನ್ನು ಕೋರಿದರು. ಕೆಆರ್ಪೇಟೆ ಕ್ಷೇತ್ರದ ಮತದಾರರ ಮೇಲೆ ನಾರಾಯಣಗೌಡ ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ತನ್ನ ಸಾವಿನ ಬಗ್ಗೆ ಮಾತನಾಡಿ ಮತದಾರರ ಮನಸೆಳೆಯಲಿಕ್ಕೆ ಸಚಿವ ನಾರಾಯಣಗೌಡ ಮುಂದಾಗಿದ್ದಾರೆ. ನನ್ನ ಶರೀರದಲ್ಲಿ ಉಸಿರಿರುವವರೆಗೂ ಕೂಡ ನಾನು ಈ ತಾಲೂಕನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನನ್ನ ಮಣ್ಣನ್ನ ಇಲ್ಲೇ ಮಾಡ್ಕೋಬೇಕು ಅಂತ ನಾನು ಈಗಾಗಲೇ ತೀರ್ಮಾನವನ್ನು ಮಾಡಿಕೊಂಡಿದ್ದೇನೆ ಅಂತ ಹೇಳಿದ್ರು. ಎಂದೆಂದಿಗೂ ಮರೆಯಕ್ಕಾಗಲ್ಲ, ನಾನು ಎಂದೆಂದಿಗೂ ಮರೆಯಕ್ಕಾಗಲ್ಲ. ನನ್ನ ಶರೀರದಲ್ಲಿ ಉಸಿರಿರೋವರೆಗೂ ಕೆಆರ್ಪೇಟೆಯಲ್ಲೇ ಇರ್ತೀನಿ. ಯಾವ ಗುಂಡಾಗಳು ಬಂದ್ರು ನಿಮ್ಗೆ ಬೆಂಡಿನ ಟಚ್ ಮಾಡಕ್ ನಾವು ಬಿಡೋಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀವಿ. ಹೇಳಿದರೆ ಕೋವಿಡ್ ಇತ್ತು, ನಾವು ಬದುಕಿದ್ದೇ ಹೆಚ್ಚು, ಬದುಕಿದೀವಿ. ಸಂಪಾದನೆ ಮಾಡೋಣ, ಸಾಲ ತೀರ್ಸೋಣ, ಕಾಮಗಾರಿಗಳನ್ನು ಮಾಡೋಣ, ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ನಾನು ಕಳೆ ಕಳಿತೀನಿ, ಇಲ್ಲ ಅಂತ ಹೋಳಿ ಹಲಗೆ ಬಾರಿಸುವ ವಿಚಾರಕ್ಕೆ ನಡೆದಂತ ಜಗಳದಲ್ಲಿ ಹೊಟ್ಟೆಗೆ ಚಾಕು ಇರಿದು ಯುವಕ ಕೊಲೆಯಾಗಿದ್ದಾನೆ. ಈ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿದೆ. ಮುಧೋಳ ನಗರದ ಗಿರೀಶ್ ಪಾಲೋಜಿ ಕೊಲೆಯಾದಂಥ ದುರ್ದೈವಿ ಆಗಿದ್ದಾನೆ. ಮುಂದೆ ಹೋಗಿ ಹಲಗೆ ಬಾರಿಸಿ ಅಂತ ಹನುಮಂತ ಕಾಂಬಳೆ ಎಂಬಾತನಿಗೆ ಹೇಳಿದ್ದಕ್ಕೆ ಕೈ ಮಿಲಾಯಿಸಿ ಕೊಲೆಯೇ ಮಾಡಿದ್ದಾರೆ. ಘಟನೆ ಸಂಬಂಧ ಕಾರ್ತಿಕ್ ಕಾಂಬಳೆ, ಹಾಗೆ ಅನಿಲ ಕಾಂಬಳೆ, ಹನುಮಂತ, ಹಾಗೆ ರಾಘವೇಂದ್ರ, ಕಾರ್ತಿಕ್, ಸುಚಿತ್ ಎಂಬುವರು ಕೊಲೆ ಮಾಡಿದ್ದಾರೆ.
ಸದ್ಯ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರಿ ಶಾಲಾ ಗೇಟ್ ಕುಸಿದು ಇಬ್ಬರು ಮಕ್ಕಳಿಗೆ ಗಾಯವಾಗಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಿಡಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಘಟನೆಯಲ್ಲಿ 4 ವರ್ಷದ ನಂದನ್ ಎಂಬ ಮಗುವಿಗೆ ಬಲಗಾಲು ಮುರಿತವಾಗಿದ್ದು 3 ವರ್ಷದ ಹೆಣ್ಣು ಮಗುವಿಗೆ ತಲೆಗೆ ಗಾಯವಾಗಿದೆ. ನರೇಗಾ ಯೋಜನೆ ಗುತ್ತಿಗೆದಾರರು ಗೇಟ್ ಬಿಗಿಯಾಗಿ ಅಳವಡಿಸದೆ ನಿರ್ಲಕ್ಷ್ಯವನ್ನು ಎಸಗಿದ್ದರಿಂದ ಘಟನೆ ನಡೆದಿದೆ. ಸಮುದ್ರದಲ್ಲಿ ಈಜಲು ಹೋಗಿ ಮುಳುಗ್ತಾ ಇದ್ದಂಥ 5 ಪ್ರವಾಸಿಗರನ್ನ ರಕ್ಷಣೆ ಮಾಡಿರುವಂಥ ಘಟನೆ ಗೋಕರ್ಣದ ಕುಡ್ಲೆ ಬೀಚ್ನಲ್ಲಿ ನಡೆದಿದೆ. ಹುಬ್ಬಳ್ಳಿ ಮತ್ತು ಹಾವೇರಿಯಿಂದ ಪ್ರವಾಸಿಗರು ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಹೊರಕೆರೆ ದೇವಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ರಥೋತ್ಸವಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಭಕ್ತರು ಆಗಮಿಸಿದರು. ನಿನ್ನೆ ಸಾಯಂಕಾಲ ಸುಮಾರು 4:30 ವೇಳೆಗೆ ವಿಷ್ಣುವಿನ ವಾಹನ ಗರುಡ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುವಂಥದ್ದು ಈ ಜಾತ್ರೆಯ ವಿಶೇಷವಾಗಿದೆ. ಈ ದೃಶ್ಯವನ್ನ ಭಕ್ತರು ಕಣ್ತುಂಬಿಕೊಂಡು ಕೆಲ ಭಕ್ತರು ತಮ್ಮ ಮನೋಭಿಲಾಷೆ ಈಡೇರಿಸುವಂತೆ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಬಾಳೆಹಣ್ಣುಗಳ ಮೇಲೆ ಬರೆದು ರಥಕ್ಕೆ ಎಸೆದು ಪ್ರಾರ್ಥನೆಯನ್ನು ಸಲ್ಲಿಸಿದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ರಾಜ್ಯಾಧ್ಯಕ್ಷ ಹಿರಿಯ ವಿದ್ವಾಂಸ ಪ್ರೊಫೆಸರ್ ಮಲಯೂರು ಗುರುಸ್ವಾಮಿ 76 ವರ್ಷ ಆಗಿತ್ತು. ಅವರು ವಿಧಿವಶರಾಗಿದ್ದಾರೆ. ಮೈಸೂರು JSS ಆಸ್ಪತ್ರೆಯಲ್ಲಿ ಪ್ರೊಫೆಸರ್ ಮಲಯೂರು ಗುರುಸ್ವಾಮಿ ಅವರು ನಿಧನರಾಗಿದ್ದಾರೆ. ಕೆಲ ದಿನಗಳಿಂದ ಮಲಯೂರು ಗುರುಸ್ವಾಮಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಮೈಸೂರು JSS ಮಹಾವಿದ್ಯಾಪೀಠದ ಬಳಿ ಇಂದು ಬೆಳಗ್ಗೆ ಮೃತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಧ್ಯಾಹ್ನ ಚಾಮರಾಜನಗರ ತಾಲೂಕಿನ ಮಲಯೂರಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿನ್ನೆ 4 ಅಂತಸ್ತಿನ ಕಟ್ಟಡವೊಂದು ಧರಾಶಾಯಿಯಾಗಿದೆ. ಅವಶೇಷಗಳಡಿ ಜನರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. 18 ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದು ರಕ್ಷಣಾ ಕಾರ್ಯ ಮುಂದುವರೆದಿದೆ. ಕಟ್ಟಡ ಕುಸಿದು ಬೀಳುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಇಲ್ಲಿನ ಪೈಪ್ ಗೋಡೌನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ದಗದಗನೆ ಹೊತ್ತಿ ಉಳಿದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದಂಥ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಘಟನೆಗೆ ಕಾರಣ ತಿಳಿದು ಬಂದಿಲ್ಲ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕಳೆದ ತಿಂಗಳು ಸಂಭವಿಸಿದ ಕಲ್ಲಿದ್ದಲು ಗಣಿ ಕುಸಿತ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ. ಈ ಪ್ರಕರಣದಲ್ಲಿ ಒಟ್ಟು 53 ಮಂದಿ ಮೃತಪಟ್ಟಿದ್ದಾರೆ ಅಂತ ಉನ್ನತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಫೆಬ್ರವರಿ 22ರಂದು ಚೀನಾದ ಮಂಗೋಲಿಯಾ ಪ್ರದೇಶದಲ್ಲಿ ಸಂಭವಿಸಿದಂಥ ಕಲ್ಲಿದ್ದಲು ಗಣಿ ಕುಸಿತದಲ್ಲಿ ಹಲವು ಜನರು ಮತ್ತು ವಾಹನಗಳು ಅವಶೇಷಗಳಡಿ ಸಿಲುಕಿದ್ವು. ಮೊದಲಿಗೆ ಘಟನಾ ಸ್ಥಳದಿಂದ 6 ಮಂದಿಯನ್ನು ರಕ್ಷಣೆ ಮಾಡಲಾಗಿತ್ತು. ಇದೇ ವೇಳೆ 6 ಮಂದಿಯ ಮೃತದೇಹಗಳನ್ನು ಹೊರತೆಗೆಯಲಾಗಿತ್ತು. ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಆಲ್ಬನೀಸ್ 4 ದಿನಗಳ ಭಾರತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಿನ್ನೆ ಗುಜರಾತ್ನಲ್ಲಿ ಸಬರ್ಮತಿ ಆಶ್ರಮಕ್ಕೆ ಭೇಟಿ ನೀಡಿದ್ರು. ಆಶ್ರಮದಲ್ಲಿರುವಂಥ ಗಾಂಧಿ ಪ್ರತಿಮೆಗೆ ಗೌರವವನ್ನು ಸಲ್ಲಿಸಿದರು. ಆಂಟೋನಿ ಆಲ್ಬನೀಸ್ಗೆ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಸಾಥ್ ಕೊಟ್ಟಿದ್ರು. ನಂತರ ರಾಜಭವನದಲ್ಲಿ ಆಯೋಜನೆ ಮಾಡಿದಂಥ ಹೋಳಿ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. To Honorable PM
and to all the members of Australian. ಇಂದ ಭಾರತ ಆಸ್ಟ್ರೇಲಿಯಾ ನಡುವೆ 4ನೇ ಟೆಸ್ಟ್ ಪಂದ್ಯ ನಡೆಯಲಿದೆ. ಸರಣಿಯಲ್ಲಿ ರೋಹಿತ್ ಶರ್ಮಾ ಬಳಗ 2-1ರಿಂದ ಮುನ್ನಡೆಯಲಿದ್ರು. ಈ ಪಂದ್ಯದಲ್ಲಿ ಗೆದ್ರೆ ಮಾತ್ರ ಯಾರನ್ನೂ ಅವಲಂಬಿಸದೆ ಟೆಸ್ಟ್ ವಿಶ್ವಕಪ್ ಫೈನಲ್ಗೇರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಗೆಲುವಿನೊಂದಿಗೆ ಆಸೀಸ್ ಸರಣಿಯಲ್ಲಿ ಸಮಬಲ ಸಾಧಿಸಲಿಕ್ಕೆ ಕಾಯ್ತಾ ಇದೆ. ಇದು ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಎಲ್ಲರ ಗಮನ ಸೆಳೆಯಲಿದೆ. ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ ನಡೀತಾ ಇರುವಂತಹ 4ನೇ ಟೆಸ್ಟ್ ಪಂದ್ಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಆಲ್ಬನೇಸ್ ವೀಕ್ಷಣೆ ಮಾಡಲಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಟೆಸ್ಟ್ ಪಂದ್ಯ ನಡೆಯಲಿದ್ದು ಇಬ್ಬರು ನಾಯಕರು ಟಾಸ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಟೆಸ್ಟ್ ಪಂದ್ಯದ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಮೆಂಟ್ರಿ ನೀಡುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲೆಕ್ಷನ್ ಬೆಂಚು, ಕಾಮಿಡಿ ಪಂಚು, ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್ಚು. ರಾಜಕಾರಣಿಗಳ ಪ್ರಕಾರ ಅವರು ಮಾಡಿದ್ದೇ ಸರಿ, ಇಂಥದ್ದನ್ನೆಲ್ಲ ಹಾಸ್ಯದ ಬಾಂಡ್ಲಿಯೊಳಗೆ ಹಾಕ್ಕೊಂಡು ಹುರಿದು ಬಡಿಸುತ್ತೆ ನಮ್ಮ ಚುನಾವಣಾ ಚರ್ಮುರಿ. ನೋಡಿ, ಎಂಜಾಯ್ ಮಾಡಿ. ಅಲ್ಲ ಶಿವಲಿಂಗಣ್ಣ, ಎಗ್ಲ ಮೇಲಿರೋ ಟವಲ್ನ ಮೆಲ್ಲಗೆ ದೊಡ್ಡಗೌಡ್ರು ತಲೆ ಮೇಲೆ ಒದಗ್ಬಿಟ್ಟು ನೀವು ಟಾಟಾ ಹೇಳ್ತಾ ಇದ್ದೀರಲ್ಲ, ಪಾಪ ದೊಡ್ಡಗೌಡ್ರ ಜೀವ ಹೆಂಗ್ ತಡ್ಕತ್ತದೋ ಏನೋ. ಈ ದುಃಖನ ನಮ್ ದೊಡ್ಡಗೌಡ್ರು ಪಾಪ ಯಾರ ಹತ್ರ ಹಂಚ್ಕೋತಾರೆ ಅಲ್ವಾ ಇಬ್ರಾಹಿಂ ಸಾಹೇಬ್ರೆ? 50 ವರ್ಷ ಅವ್ರ ಸಲುವಾಗಿ ನಾವು ದುಡಿದಿದ್ದೀವಿ. ಮಧ್ಯದಲ್ಲಿ ನಾನು ಇರ್ಲಿಲ್ಲ. ಹೌದೌದು, ಮಧ್ಯದಲ್ಲಿ ನೀವು JDS ಬಾವುಟನ ಬಿಟ್ಟು ಕಾಂಗ್ರೆಸ್ ಬಾವುಟ ಆರಿಸಿದ್ರಲ್ಲಪ್ಪ. ನಮ್ ಶಿವಲಿಂಗು ಅನ್ನೋರು ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ ಅಂತ ಗೌಡ್ರಿಗೆ ನೀವು ಇವತ್ತಿನ ದಿವಸ ಶಿವಲಿಂಗನರೇ ನೀವು ಬಿಟ್ಟು ಹೋಗ್ತೀನಿ ಅಂತಾರಲ್ಲ, ನಿಮ್ಗೆ ಹೆಂಗ್ ಮನಸ್ಸು ಬರುತ್ತೆ? ಈಗಲೂ ನಿಮಗೆ ಕೈ ಮುಗಿದು ಹೇಳ್ತೀನಿ, ಹೇಗಾದರೂ ಜೊತೆಯೇ ಇರು. ನಿರ್ಧಾರ ಮಾಡಬೇಡಿ. ಶಿವಲಿಂಗಣ್ಣವ್ರೆ, ಯಾವುದಕ್ಕೂ ನೀವು ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ಒಳ್ಳೇದು. ನಮ್ಮೂರ್ ಕಡೆ ಒಂದ್ ಗಾದೆ ಮಾತಾಯ್ತೆ ಗೌಡ್ರೆ, ಹೋಗಿ ಬಂದು ಮೂಗಿನ ಬೆಂಟುದ್ರು ಅಂತ. ಹೋಗಿ ಬಂದು CM ಬುಡಕ್ಕೆ ಕೈ ಹಾಕ್ತಾರಲ್ಲಪ್ಪ ಇವರು. ಏನಾದ್ರು ನೈತಿಕತೆ ಇದ್ರೆ ಕೂಡ್ಲೆ ರಾಜೀನಾಮೆ ಕೊಡ್ಬೇಕು ನೀವು. ಹೋಗೋ ಮುಖ ಮುಚ್ಕೊಂಡು. ಈಗೇನು ನಾಳೆ ಅವರು ರಾಜೀನಾಮೆ ಕೊಟ್ಬಿಟ್ರೆ ನೀವೇ ಹೋಗಿ ಕೂತ್ಕೊಂಡ್ಬಿಡ್ತೀರಾ ಹೆಂಗೆ? ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಗೆದ್ದು ಬಂದು ಅಸೆಂಬ್ಲಿಲಿ ಕುಮಾರಣ್ಣನ ಮುಂದೆ ಕೂತ್ಕೋಬೇಕಂತೆ ನಮ್ಮ ಇಬ್ರಾಹಿಂ ಸಾಹೇಬ್ರದು ಕೊನೆ ಆಸೆ ಅಂತೆ. ಸಿದ್ದರಾಮಯ್ಯ ಇಷ್ಟೇ ಕೇಳ್ತಕ್ಕಂಥದ್ದು, ನಿಮ್ ಜಾಗದಲ್ಲಿ ಹೋಗಿ ನಿಂತು ಗೆದ್ದು ಬನ್ನಿ. ಅಸೆಂಬ್ಲಿಗೆ ನೀವು ಬಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರ್ತಾರೆ, ಅವ್ರ ಎದುರಿಗೆ ನೀವು ಕೂತು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಕ್ ಒಂದು ಅವಕಾಶ ಆಗತ್ತೆ. ಪುಷ್ಕ ಒಳಗೆ ನಲ್ಲಿ ಮೂಳೆ ಸಿಕ್ಕಷ್ಟೇ ಖುಷಿ ಆಯ್ತು. ಈಗ ಟಿಪ್ಪು ಜಯಂತಿಗೆ ಬಿಜೆಪಿ ಅವರು ಧೂಪನೆ ಹಾಕಿ ಹೋಗೆ ಹಾಕ್ತಾವ್ರಂತೆ. ಓಸಿ ಆ ಕಡೆನು ನೋಡಿಯಪ್ಪ. ಟಿಪ್ಪು ಚರಿತ್ರೆ ಏನಿದೆ ಬಿಜೆಪಿ ಅವ್ರಿಗೆ ಗೊತ್ತಿಲ್ವಾ? ಯಾವ ನನ್ ಮಗನ ಗೊತ್ತು? ಜಗದೀಶ್ ಶೆಟ್ಟರ್ ಟಿಪ್ಪು ಜಯಂತಿ ಮಾಡ್ಲಿಲ್ವಾ? ಅವ್ರಿಗೆ ಅನುಕೂಲ ಇದ್ದಾಗ ಮಾಡ್ಕೊಂಡ್ರು. ಕಾಲೇಜಲ್ಲಿ ಇದ್ದಾಗ ಲವ್, ವಯಸ್ಸಾದ್ಮೇಲೆ ಡೈವರ್ಸ್. ಅದೇ ಬಿಜೆಪಿ. ಕಾಲೇಜಲ್ಲಿ ಇದ್ದಾಗ ಲವ್, ವಯಸ್ಸಾದ್ಮೇಲೆ ಡೈವರ್ಸ್. ಅಯ್ಯೋ, ಬಿಜೆಪಿ ಅವರು ಲವ್ ಆದ್ರೂ ಮಾಡ್ಕೊಳ್ಳಿ, ಡಿವೋರ್ಸ್ ಆದ್ರೂ ಮಾಡ್ಕೊಳ್ಳಿ. JDS ಪಕ್ಷದಿಂದ ನೀವು ಡಿವೋರ್ಸ್ ತಗೊಂಡ್ಬಿಟ್ಟಿರಾ? ಆಮೇಲೆ ನಿಮ್ಮ ಕ್ಯಾಂಡಿಡೇಟ್ ಗಳನ್ನೆಲ್ಲ ಹುಷಾರಾಗಿ ನೋಡ್ಕೊಂಡ್ರಪ್ಪ. ಪಕ್ಕದ ಮನೆಯಲ್ಲಿ ಬಾಡೂಟ ಆಗ್ತಾವ್ರೆ ಅನ್ಬಿಟ್ಟು ಹೋಗ್ಬಿಡ್ತವೆ ಮೂಸ್ಕೊಂಡು. ಅಲ್ಲಿ ನೋಡಿದ್ರೆ ರೇವಣ್ಣ ಅವರು ಶನಿ, ರಾಹು, ಕೇತು ಅಂತ ಇನ್ನು ಕವಡೆ ಬಿಡ್ತಾನೆ ಅವ್ರೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ, ಏನ್ ಯೋಚನೆ ಮಾಡೋದು ಬೇಡ. 11ನೇ ತಾರೀಕು ಆದ್ಮೇಲೆ ಶನಿ ಬಿಡುಗಡೆ ಆಗುತ್ತೆ. ಶನಿ ಬಿಡುಗಡೆ ಆದ್ಮೇಲೆ ಮಾಡೋದಂತ ಸುಮ್ಮನೆ. ನಾನು ನಿಮ್ಮನ್ನ ಏನು ಅನ್ಕೊಂಡ್ಬಿಟ್ಟಿದ್ದೆ. ಹುಷಾರು ರೇವಣ್ಣವ್ರೆ, ಶನಿ ನಿಮ್ಮ ಹೆಗ್ಲ ಮೇಲೆ AC ಹಾಕೊಂಡು ಪಾಚ್ಕೊಂಡ್ಬಿಟ್ಟವ್ನೆ. ಯಾವಾಗ ಕಿವಿ ಒಳಗೆ ಬೆರಳಾಕಿ ಅಲ್ಲಾಡಿಸ್ತಾನೋ ಗೊತ್ತಿಲ್ಲ. ಯಾವ್ದಕ್ಕೂ ಹುಷಾರಾಗಿರಿಯಪ್ಪ. ಗೌಡ್ರೆ ನಡೀರಿಯಪ್ಪ, ಹೋಗೋಣ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ಅನ್ನು ನೋಡೋಣ.
ವಿಷ್ಣು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನ 8 ಗಂಟೆಯ ಟಾಪ್ 18 ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.